ಇನ್ನು ಈ ಅದ್ಧೂರಿ ಕಾರ್ಯಕ್ರಮ ಹೇಗೆ ನಡೆಯಬೇಕು, ಇದಕ್ಕೋಸ್ಕರ ತಯಾರಿಗಳು ಹೇಗಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸಂಜೆ 7:15 7:15ರಿಂದ 8 ಗಂಟೆ ತನಕ 45 ನಿಮಿಷಗಳ ಕಾರ್ಯಕ್ರಮ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಲಾಗಿದೆ. ಅದರಲ್ಲೂ ರಾಷ್ಟ್ರಪತಿ ಭವನದ ಸುತ್ತಮುತ್ತ ಅಂತೂ ಹೈ ಅಲರ್ಟ್. ವಿದೇಶಿ ಗಣ್ಯರೆಲ್ಲರೂ ಕೂಡ ಆಗಮಿಸಿರೋದ್ರಿಂದ 3 ಹಂತದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ರಾಷ್ಟ್ರಪತಿ ಭವನ ಮಾತ್ರ ಖಾಕಿ ಭದ್ರಕೋಟೆಯಾಗಿದೆ. ವಿವಿಐಪಿಗಳೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಅಂತಾನೆ ಅಲ್ಲ, ವಿರೋಧ ಪಕ್ಷದ ನಾಯಕರು ಜೊತೆಗೆ ಬೇರೆ ಬೇರೆ ಪಕ್ಷಗಳ ನಾಯಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. 8,000 ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ನವದೆಹಲಿ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗ್ತೀನಿ. ಶಬೀರ್, ಇನ್ನು ಕೇವಲ 3 ಗಂಟೆಯಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮ ಆರಂಭ ಆಗುತ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಕೇವಲ 3 ಗಂಟೆಯಲ್ಲಿ ಒಂದು ರೀತಿ ಇದು ನಿಜಕ್ಕೂ ಕೂಡ ಭಾರತದ ಪಾಲಿಗೆ, ಬಿಜೆಪಿ ಪಾಲಿಗೆ ಎಸ್ಪೆಷಲಿ ಐತಿಹಾಸಿಕ ಕಾರ್ಯಕ್ರಮ. ಈ ಬಾರಿಯೂ ಕೂಡ ದೇಶದ ಜನ ಮೋದಿ ಅವರನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಿಜೆಪಿಗೆ ಬಹುಮತ ಬರದೇ ಇದ್ರೂ ಕೂಡ NDA ಒಕ್ಕೂಟಕ್ಕೆ ಬಹುಮತ ಬಂತು. NDA ಒಕ್ಕೂಟದವರು ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು, ಬಟ್ ಅವರ ಆಸೆ ಕೈಗೂಡಲಿಲ್ಲ. ಕೊನೆಗೂ ಕೂಡ NDAಗೆ ಬಹುಮತ ಬಂದಿರೋದ್ರಿಂದ ಸಂಸದೀಯ ನಾಯಕನನ್ನಾಗಿ ಸರ್ವಾನುಮತದಿಂದ ಪ್ರಧಾನಿ ಮೋದಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಯಾರು ಸಂಸದೀಯ ನಾಯಕರಾಗಿ ಆಯ್ಕೆ ಆಗ್ತಾರೆ ಅವರೇ ಪ್ರಧಾನಿ ಆಗ್ತಕ್ಕಂಥದ್ದು ಕೂಡ ಪದ್ಧತಿ. ರಾಜ್ಯದಲ್ಲಿ ಹೆಂಗೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅದೇ ರೀತಿ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ವಾನುಮತದಿಂದ ಮೋದಿ ಅವರನ್ನು ಆಯ್ಕೆ ಮಾಡಲಾಯಿತು. ಹಾಗಾಗಿ ಈಗ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ನೆರೆಯ ರಾಷ್ಟ್ರಗಳು, ಉದಾಹರಣೆಗೆ ನೇಪಾಳ ಆಗಿರಬಹುದು, ಭೂತಾನ್ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಶ್ರೀಲಂಕಾ ಆಗಿರಬಹುದು, ಈ ಮತ್ತು ಸೀಶೆಲ್ಸ್ ರಾಷ್ಟ್ರಗಳಿಂದ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಅಲ್ಲಿನ ಮುಖ್ಯಸ್ಥರು ಆಗಮಿಸಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಶಬೀರ್. ಈಗಾಗಲೇ ಇನ್ನು 3 ಗಂಟೆ ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೋಸ್ಕರ. ಸೊ ಅಂತಿಮ ಹಂತದ ಸಿದ್ಧತೆ ಹೇಗಾಗ್ತಾ ಇದೆ ಅರವಿಂದ್? ಎಲ್ಲ ರೀತಿಯಾದಂಥ ತಯಾರಿಗಳು ಈಗ ಬಹುತೇಕ ಮುಕ್ತಾಯ ಆಗಿರುವಂಥದ್ದು. ಅತಿಥಿಗಳು ಒಬ್ಬೊಬ್ಬರಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಸಂಜೆ 6 ಗಂಟೆ ಒಳಗಡೆ ಎಲ್ಲ ಅತಿಥಿಗಳು ಕೂಡ ತಮ್ಮ ಸೀಟ್ಗಳಲ್ಲಿ ಉಪಸ್ಥಿತರಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸುಮಾರು 5 ಗಂಟೆಯಿಂದ ಅತಿಥಿಗಳು ರಾಷ್ಟ್ರಪತಿ ಭವನಕ್ಕೆ ತೆರಳಿಕ್ಕೆ ಶುರು ಮಾಡ್ತಾರೆ. 6 ಗಂಟೆ 6:30 ಅಷ್ಟೊತ್ತಿಗೆ ಎಲ್ಲರೂ ಕೂಡ ತಮ್ಮ ಸೀಟ್ಗಳಲ್ಲಿ ಕೂತಿರ್ತಾರೆ. 6:30ಯಿಂದ ಪ್ರಮುಖ ಗಣ್ಯರು ಆಗಮಿಸಲಿಕ್ಕೆ ಶುರುವಾಗ್ತಾರೆ. ಅಂದರೆ ಬೇರೆ ಬೇರೆ ನೆರೆಹೊರೆಯ ದೇಶಗಳ ಪ್ರಧಾನಮಂತ್ರಿಗಳಿಗೆ, ರಾಜರುಗಳಿಗೆ ಎಲ್ಲರಿಗೂ ಕೂಡ ಒಂದು ಬುಲಾವನ್ನ ಕೊಟ್ಟಿರುವಂಥದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ ಬರಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅತಿಥಿಗಳು ಕೂಡ ಉಪಸ್ಥಿತರಿರ್ತಾರೆ. ಕಡೆಯ ಕ್ಷಣದಲ್ಲಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅದಾದ ಬಳಿಕ ರಾಷ್ಟ್ರಪತಿಗಳು ಬರ್ತಾರೆ. ಅವ್ರು ಬಂದ ಬಳಿಕ ಅಧಿಕೃತವಾಗಿ ಕಾರ್ಯಕ್ರಮ ರಾಷ್ಟ್ರಗೀತೆಯನ್ನು ನುಡಿಸುವ ಮೂಲಕ ಶುರುವಾಗುತ್ತೆ. ಇದಾದ ಮೇಲೆ ರಾಷ್ಟ್ರಪತಿಗಳು ಮೊದಲಿಗೆ ನರೇಂದ್ರ ಮೋದಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅದಾದ ಮೇಲೆ ಅವರ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅರವಿಂದ್, ಓಕೆ, ಬಟ್ ಇಷ್ಟೊಂದು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಲ್ಲ ಮಂತ್ರಿಗಳಾಗಿ, ಯಾವ ರೀತಿ ಅರೇಂಜ್ ಮಾಡಿದ್ದಾರೆ? ಅಟ್ ಎ ಟೈಮ್ ಒಂದು 3 ಜನ, ಅಟ್ ಎ ಟೈಮ್ 4 ಜನ, ಆ ಥರ ಏನಾದರೂ ವ್ಯವಸ್ಥೆಗಳಾಗಿದೆಯಾ ಶಬೀರ್? ಪ್ರತಿ ಬಾರಿಯೂ ಕೂಡ ಅರವಿಂದ್ ಒಬ್ಬೊಬ್ಬರಿಗೆ ಪ್ರಮಾಣ ವಚನ ಬೋಧಿಸುವಂಥದ್ದನ್ನು ರಾಷ್ಟ್ರಪತಿ ಭವನದಲ್ಲಿ ನೋಡಿದ್ದೀವಿ. ಈ ಬಾರಿ ಯಾವ ರೀತಿಯಾದಂಥ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಂದರೆ ಏಕಕಾಲದಲ್ಲಿ 4-5 ಜನಕ್ಕೆ ಪ್ರಮಾಣ ವಚನವನ್ನು ಬೋಧಿಸ್ತಾರಾ ಅಥವಾ ಒಬ್ಬೊಬ್ಬರಿಗೆ ಬೋಧಿಸ್ತಾರಾ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಬಹುಶಃ ಪ್ರಧಾನಮಂತ್ರಿಗಳು ಜೊತೆಗೆ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿಗಳೇನಿದ್ದಾರೆ ಅವರಿಗೆ ಮಾತ್ರ ಒಬ್ಬೊಬ್ಬರಿಗಾಗಿ ಪ್ರಮಾಣ ವಚನವನ್ನು ಬೋಧಿಸಬಹುದು. ಅದಾದ ಬಳಿಕ MOSಗಳೇನಿರ್ತಾರೆ, ಅಂದರೆ ರಾಜ್ಯ ಖಾತೆ ಸಚಿವರು, ಅವರಿಗೆ 2 ಅಥವಾ 3 ಏಕಕಾಲದಲ್ಲಿ ಪ್ರಮಾಣ ವಚನ ಬೋಧಿಸುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅರವಿಂದ್,